ಜೋಫ್ರಾ ಆರ್ಚರ್ ಅಂಡ್ ತುಷಾರ್ ದೇಶಪಾಂಡೆ ಟೇಕ್ ಅ ಬೌ. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಹತ್ರ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಥ್ರಿಲ್ಲರ್ ಆಫ್ IPL 2016 ಗೋಸ್ ಟು GT ವರ್ಸಸ್ RR. ಅಹಮದಾಬಾದಲ್ಲಿ GTಯನ್ನ RR ಸೋಲಿಸಿದಂತಹ ರೀತಿ. ಲಾಸ್ಟ್ 2 ಓವರ್ಗೆ ಕೇವಲ 15 ರನ್ ಬೇಕು. ಅದು IPL ಅಲ್ಲಿ, ಈಗಿನ ಲೇಟೆಸ್ಟ್ IPL ಅಲ್ಲೆಲ್ಲ 15 ರನ್ನೆಲ್ಲ ಹೀಗೆ ಜೋಜೋಬಿ ಹೊಡೆದು ಬಿಸಾಕ್ತಾರೆ. ಬಟ್ ಅದನ್ನು ಡಿಫೆಂಡ್ ಮಾಡಿದಂಥ ರೀತಿ. ಆ್ಯಂಡ್ ರಾಜಸ್ಥಾನ್ 6 ರನ್ನಿಂದ ವಿನ್. ಅಂದರೆ ಲಾಸ್ಟ್ 2 ಓವರಲ್ಲಿ ಇವ್ರು ಬಿಟ್ಟು ಕೊಟ್ಟದ್ದು ಕೇವಲ 8 ರನ್. ವಾಟ್ ಅ ಮ್ಯಾಚ್! ನಾನು ನಿನ್ನೆ ನೈಟೇ ವಿಡಿಯೋ ಮಾಡಬೇಕಿತ್ತು, ಬಟ್ ನಾನು ಹೊರಗಡೆ ಇದ್ದೆ. ಎಂಥ ಮ್ಯಾಚ್ ಮಾರ್ರೆ! ರಾಜಸ್ಥಾನ್ ಪರಾಗ್ ಎಲ್ಲಿಯಾರು ಏನಾರು ಮ್ಯಾಚ್ ಸೋತಿದ್ರೆ ಪರಾಗನ್ನ ಲೆಫ್ಟ್ ರೈಟ್ ಪರ ಅಂತ ಟ್ರಾಲ್ ಮಾಡಿ ಹಾಕ್ತಿದ್ರು. ಯಾಕಂತಂದ್ರೆ ಬರ್ಗರಿದು 1 ಓವರ್ ಬಾಕಿತ್ತು, ಸಂದೀಪ್ ಶರ್ಮಾದು 1 ಓವರ್ ಬಾಕಿತ್ತು. ಬಟ್ ಸ್ಟಿಲ್ ಲಾಸ್ಟ್ ಓವರ್ ತುಷಾರ್ ದೇಶಪಾಂಡೆ ಮೇಲೆ ಒಂದು ನಂಬಿಕೆ ಇಟ್ಟು 11 ರನ್ ಡಿಫೆಂಡ್ ಮಾಡ್ಲಿಕ್ಕಿತ್ತು. ನಂಬಿಕೆ ಇಟ್ಟು ತುಷಾರ್ ದೇಶಪಾಂಡೆಗೆ ಓವರ್ ಕೊಟ್ಟದು. ಆ್ಯಂಡ್ ವಾಟ್ ಎನ್ ಓವರ್! ಎಲ್ಲ ಆಲ್ಮೋಸ್ಟ್ ಯಾರ್ಕರ್ ಲೆಂತ್ ಬಾಲ್ಸ್. ಸೂಪರ್! ಮಾತಾಡೋಗಿಲ್ಲ, ಚಿಂದಿ ಚಿತ್ರಾನ್ನ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ GT ಹೊಡೆದದ್ದು ಬರೋಬ್ಬರಿ 210 ರನ್. ಸಾರಿ, ರಾಜಸ್ಥಾನ್ ಹೊಡೆದದ್ದು ಬರೋಬ್ಬರಿ 210 ರನ್. ಇವರ ಎಲ್ಲಿ ಕೂಡ ಇವರದ್ದು ಇನ್ನಿಂಗ್ಸ್ ಕೆಳಗಡೆ ಹೋಗಲೇ ಇಲ್ಲ, ಹಾಗಂತ ತೀರ ಮೇಲೂ ಹೋಗಲಿಲ್ಲ. ಒಂದೇ ಥರ ರನ್ ರೇಟ್ 10-11 ಹೀಗೆ ಹೋಗ್ತವೇ ಇತ್ತು. ಸ್ಟಾರ್ಟಿಂಗ್ ಏನು ವೈಭವ್ ಸೂರ್ಯವಂಶಿ, ಆ ಮನುಷ್ಯ ಅದು ಹೊಡಿಲಿಕ್ಕೆ ಅಂತ ಹುಟ್ಟಿದ್ದಂತ, ಅವರಿಗೆ ಪಿಟಿಕ್ ಅಂತೆಲ್ಲ ಕುಟ್ಟಿ ಅಭ್ಯಾಸನೇ ಇಲ್ಲ. 18 ಬಾಲಿಗೆ 31 ರನ್. ಅಲ್ಲ, 18 ಬಾಲ್ ಆಡಿ ಕೂಡ 50 ಆಗಲಿಲ್ಲ ಅನ್ನೋದೇ ಒಂದು ಆಶ್ಚರ್ಯ. 18 ಬಾಲ್ ಆಡಿದ್ರ 50 ರನ್ ನೋಡಿಲಿಲ್ವಾ? ಭಯಂಕರ ಬೌಲಿಂಗ್ ಮಾರ ಅಂತ ಹಾಗೆ ಹೊಗಳ್ಬೋದು ನಾವು. 18 ಬಾಲ್ 31 ರನ್ಸ್. ಅದಾದಮೇಲೆ ಯಶಸ್ವಿ ಜೈಸ್ವಾಲ್ ಫ್ಯಾಂಟಾಸ್ಟಿಕ್ ಬ್ಯಾಟಿಂಗ್. ಈ IPL ಅಲ್ಲಿ ಭಾರಿ ಚಂದ ಮಾಡಿ ಆಡ್ತಾ ಇದ್ದಾರೆ. 36 ಬಾಲಿಗೆ 55 ರನ್, 6 4 3 6. ಆ್ಯಕ್ಚುಲಿ ವೈಭವ್ ಸೂರ್ಯವಂಶ ಒಂದೇ 6 ಹೊಡೆದೋದು. ಆಶ್ಚರ್ಯ, ಪರಮಾಶ್ಚರ್ಯ. ವೈಭವ್ ಸೂರ್ಯವಂಶ 5 4 ಒಂದೇ 6. ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದ್ರು ಮಾರ ಅಂತ ಅನ್ಸಿದಂತ. ಹೌದು, ಇಲ್ಲೇ ಯೂಶಲಿ 6 ಜಾಸ್ತಿ ಇರ್ತದೆ, 4 ಕಡಿಮೆ ಇರ್ತದೆ. ಒಂದು ರನ್ಔಟ್ ಮಿಸ್ ಆಗಿತ್ತು ಅವ್ರದ್ದು. ಬಟ್ ಸ್ಟಿಲ್ ಚಂದ ಮಾಡಿ ಆಡಿದ್ದಾರೆ. ಧ್ರುವ್ ಜುರೇಲ್ ಲಾಸ್ಟ್ ಮ್ಯಾಚಲ್ಲಿ 8 ಬಾಲಿಗೆ 18 ರನ್ ಹೊಡೆದಿದ್ರು. ಈ ಮ್ಯಾಚಲ್ಲಿ 42 ಬಾಲಿಗೆ 75 ರನ್. ಎಗೈನ್ ಆ 1 ಡೌನಲ್ಲಿ ಬಂದು ಒಂದು ಆಟ ಆಡಿದಂಥ ರೀತಿ. ಅವರು ಈ ಸಲ ಅಪ್ ದ ಆರ್ಡರೇ ಬರ್ತಾರಂತ. ಮೊದಲೆಲ್ಲ ಫಿನಿಷರ್ ಥರ ಬರ್ತಾ ಇದ್ರು. ಈ ಸಲ ಎಲ್ಲ ಟೀಮಿದು ಕ್ಯಾಲ್ಕುಲೇಷನ್ಸ್ ಎಲ್ಲ ಚೇಂಜ್ ಆಗಿದೆ. ಆ್ಯಂಡ್ ಪರಾಗಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. 4 ಬಾಲ್ ಆಡಿದ್ದು, ಫಸ್ಟ್ ಬಾಲೇ 6 ಹೊಡೆದ್ರು, 8 ರನ್ ಹೊಡೆದ್ರು, ಔಟ್ ಆದರು. ಮೇನ್ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಏನಂತಂದರೆ, ಹೆಟ್ಮೈರ್ ಅವರು 0ಗೆ ಔಟ್ ಆಗ್ತಾ ಇದ್ರು. ಅಂಪೈರ್ ವೈಡ್ ಕೊಟ್ಟರು. ಇವರು ರಿವ್ಯೂ ತಗೋಬೇಕಿತ್ತು. ರಿವ್ಯೂ ತಗೊಳ್ಳಿ ಎಲ್ಲ ಅಪೀಲ್ ಮಾಡಿದ್ರು, ಗ್ಲೌತ್ ಆಗಿದೆ ಅಂತ. ಬಟ್ ಅವ್ರು ಹೋಗಲಿಲ್ಲ. ಥರ್ಡ್ ಅಂಪೈರ್ ಅಂದರೆ ಇದು ತಗೊಳ್ಳಿಲ್ಲ. ಥರ್ಡ್ ಅಂಪೈರ್ಗೆ ಹೋಗಲಿಲ್ಲ. ಕೊನೆಗೆ ನೋಡಿದರೆ ಗ್ಲೌ ಟಚ್ ಆಗಿತ್ತು, ಡಕ್ ಔಟ್ ಆಗ್ತಿದ್ರು. ಬಟ್ ಆ ಒಂದು ಅವ್ರು ಥರ್ಡ್ ಅಂಪೈರಿಗೆ ಹೋಗದೆ ಕೊನೆಗೆ ಹೆಟ್ಮೈರ್ ಅವರು 8 ಬಾಲಿಗೆ 18 ರನ್ ಏನು ಹೊಡೆದ್ರು. ಅದೇ ಈ ಮ್ಯಾಚ್ ಇದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್. ಅವರೇನಾದರೂ ಔಟ್ ಆಗಿದ್ದಿದ್ರೆ ಖಂಡಿತವಾಗಿ 210 ಆಗ್ತಾ ಇರಲಿಲ್ಲ. ಒಂದು 200, 195, 200 ರನ್ ಆಗ್ತಾ ಇತ್ತು. ಅವ್ರದ್ದು ಆ 8 ಬಾಲ್ 18 ಏನಿದೆ ಅದು ಮೇಜರ್ ಟರ್ನಿಂಗ್ ಪಾಯಿಂಟ್. ಬಟ್ ಸ್ಟಿಲ್ GT ವಿನ್ ಆಗಬಹುದಿತ್ತು. ಬೈ ದ ವೇ, ನಿನ್ನೆಯ ಮ್ಯಾಚಲ್ಲಿ ಗಿಲ್ ಇರಲಿಲ್ಲ. ಗಿಲ್ ಏನೋ ಇಂಜುರಿ ಆಗಿದೆ. ಸೊ ಕುಶಾಗ್ರ ಇವರಿಗೆ ಅವಕಾಶ ಸಿಕ್ಕಿತ್ತು. ಗಿಲ್ ಇರಬೇಕಿತ್ತು. ಅಹಮದಾಬಾದ್ ಗ್ರೌಂಡಲ್ಲಿ ಯೂಶ್ವಲಿ ಗಿಲ್ಲಿದ ರೆಕಾರ್ಡ್ ಭಾರಿ ಚಂದ ಉಂಟು. ಸೊ ಕುಮಾರ್ ಕುಶಾಗ್ರಗೆ ಅವಕಾಶ ಸಿಕ್ಕಿತ್ತು. ಓಪನರ್ ಸಾಯಿ ಸುದರ್ಶನ್ ಮತ್ತು ಕುಮಾರ್ ಕುಶಾಗ್ರ ಪವರ್ ಪ್ಲೇಲಿ ಹೇಗೆ RR ಚಚ್ಚಿದ್ರು, ಅದೇ ಥರ GT ಕೂಡ ದಡ ಅಂತ ಹೊಡೆದಿದ್ರು. ಜಾಸ್ತಿ ರನ್ ಹೊಡೆದದ್ದು ಸಾಯಿ ಸುದರ್ಶನ್. ಒಂದು ಕಡೆಯಿಂದ ಸುಮ್ಮನೆ ನಿಂತಿದ್ರು ಕುಮಾರ್ ಕುಶಾಗ್ರ. 14 ಬಾಲಿಗೆ 18 ರನ್. ಗಿಲ್ ಇರಬೇಕಿತ್ತು. ನನಗೆ ಅನ್ಸೋದು ಗಿಲ್ ಇರಬೇಕಿತ್ತು. ಇದಕ್ಕಿಂತ ಬೆಟರ್ ರನ್ ಅವರು ಹೊಡಿತಿದ್ರು ಅಂತ ನಾನು ಅಂದ್ಕೊಳ್ತೇನೆ. ಬಟ್ ಸಾಯಿ ಸುದರ್ಶನ್ ಅವರು ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. ಹೇಗೆ ಧ್ರುವ್ ಜುರೇಲ್ ಅವರು 42 ಬಾಲಿಗೆ 75 73 ಹೊಡೆದ್ರು, ಹಾಗೆ ಇವರು ಸಾಯಿ ಸುದರ್ಶನ್ ಅವರು 44 ಬಾಲಿಗೆ 73 ರನ್, 9 4 3 6. IPL ಅಂತ ಬಂದರೆ ಇವರು ಒಂಥರ ಕನ್ಸಿಸ್ಟೆಂಟ್ ರನ್ ಗೆಟ್ಟರು, ವೆರಿ ಕ್ಲಾಸಿ ಬ್ಯಾಟ್ಸ್ಮನ್. ಒಂದು ಕ್ಷಣದಲ್ಲಿ 127 ರನ್ನಿಗೆ 2 ವಿಕೆಟ್ ಹೋಗಿದೆ. ಅಷ್ಟೇ, 2 ವಿಕೆಟ್ ಹೋಗಿರೋದು. ನಾವು ಹೇಳ್ತೇವಲ್ಲ, ಇವ್ರದ್ದು ಮಿಡ್ಲ್ ಆರ್ಡರ್ ಟೆಸ್ಟ್ ಆಗಲಿಲ್ಲ. ಮತ್ತೆ ಪುನಃ ಕೈ ಕೊಟ್ಟಿದ್ದು ಇದೇ ಮಿಡ್ಲ್ ಆರ್ಡರ್ ಕೈ ಕೊಟ್ಟರು. ಗ್ಲೆನ್ ಫಿಲಿಪ್ಸ್ ಕ್ಲಿಕ್ ಆಗಲಿಲ್ಲ. ತೆವಾಟಿಯಾಗೆ ಪೇಷನ್ಸ್ ಇರಲಿಲ್ಲ.
ಏನು 2-4 1-6 ಎಲ್ಲ ಹೊಡೆದಿದ್ರು, 1-4 1-6 ಹೊಡೆದಿದ್ರು, ತಾಳ್ಮೆ ಇಲ್ಲ, ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದರು. ಮತ್ತು ಶಾರುಖ್ ಖಾನ್ ಅವರು ಅದು ಅನಗತ್ಯ ರನ್ಔಟ್. ಐ ವಾಸ್ ಲೈಕ್ ವಾಟ್, ಹೇಗೆ 127ಕ್ಕೆ 2 ವಿಕೆಟ್ ಕಳೆದುಕೊಂಡಿದ್ದಂತಹ GT 133 ರನ್ನಿಗೆ 5 ವಿಕೆಟ್, 6 ರನ್ನಿಗೆ 3 ವಿಕೆಟ್ ಹೋಗಿ ಆಯಿತು. ಬಟ್ಲರ್ ಔಟು, ಸಾಯಿ ಸುದರ್ಶನ್ ಅವರು ಔಟ್ ಆಗಿದ್ರು, ತೆವಾಟಿಯಾ ಔಟು, ಶಾರುಖ್ ಖಾನ್ ಔಟು, ಯಾರು ಇಲ್ಲ ಆಡಲಿಕ್ಕೆ, ಯಾರು ಕೂಡ ಇಲ್ಲ. ಲಾಸ್ಟ್ 5 ಓವರ್ಗೆ 50 ರನ್ ಬೇಕು, ಬಟ್ ವಿಕೆಟ್ ಇಲ್ಲ. 7 ವಿಕೆಟ್ ಹೋಗಿ ಆಗಿದೆ. ಆ ಪಂದ್ಯ ಅಂದರೆ ಪಂದ್ಯ ಅಷ್ಟು ಕ್ಲೋಸ್ ಆಗ್ತದೆ ಅಂತ, ಮ್ಯಾಚ್ ಅಲ್ಲಿ ತನಕ ಬರ್ತದೆ ಅಂತಲೂ ಯಾರು ಅಂದ್ಕೊಂಡಿರಲಿಲ್ಲ. ಕ್ರೆಡಿಟ್ ಗೋಸ್ ಟು ರಬಾಡ ಆ್ಯಂಡ್ ಅವರ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ರಾಶಿದ್ ಖಾನ್. ಎಂಥ ಕಂಬ್ಯಾಕ್ ಅಣ್ಣ. ಲಾಸ್ಟ್ 5 ಓವರ್ಗೆ 50 ಇದ್ದದ್ದು 2 ಓವರ್ಗೆ 15, ಅಂದರೆ 3 ಓವರಿಗೆ 35 ರನ್ ಚಚ್ಚಿದರು. ರಬಾಡ 10 ಬಾಲಿಗೆ 20, ರಾಶಿದ್ ಖಾನ್ 11 ಬಾಲಿಗೆ 20, ಇಬ್ಬರು ಕೂಡ 200 ಸ್ಟ್ರೈಕ್ ರೇಟಲ್ಲಿ ಹೊಡಿತಿದ್ದಾರೆ. ಮ್ಯಾಚ್ ಗಾನ್. ರಾಜಸ್ಥಾನ್ ಕೈಯಿಂದ ಮ್ಯಾಚ್ ಪೂರ್ತಿ ತಪ್ಪಿ ಹೋಯಿತು. ಗೆಲ್ಲುವಂಥ ಮ್ಯಾಚ್, ಈಗ ಸೋಲ್ತಾ ಇದ್ದಾರೆ ಅಂತ ಅಂದ್ಕೊಂಡದ್ದು. ಬಟ್ 19th ಓವರ್ ಹಾಕಲಿಕ್ಕೆ ಬಂದಂತಹ ಆರ್ಚರ್, ಅವರು 4 ರನ್ ಬಿಟ್ಟು ಕೊಟ್ಟದ್ದು. ಲಾಸ್ಟ್ ಓವರ್ ಹಾಕಲಿಕ್ಕೆ ಬಂದಂತಹ ತುಷಾರ್ ದೇಶಪಾಂಡೆ 4 ರನ್ ಬಿಟ್ಟು ಕೊಟ್ಟದ್ದು. ಕೇವಲ 8 ರನ್. ಲಾಸ್ಟ್ 2 ಓವರಲ್ಲಿ 15 ರನ್ ಡಿಫೆಂಡ್ ಮಾಡಬೇಕಿತ್ತು, ಜಸ್ಟ್ ಬಿಟ್ಟು ಕೊಟ್ಟದ್ದು ಕೇವಲ 8 ರನ್. ಲಾಸ್ಟಿಗೆ ಸೆಲೆಬ್ರೇಷನ್ ನೋಡಬೇಕಿತ್ತು ನೀವು. ಪರಾಗಿ ಏನಂದ್ರೆ ಅಂಡರ್ ಪ್ರೆಷರ್. ನಾನು ತುಷಾರ್ ದೇಶಪಾಂಡೆಗೆ ಕೊಟ್ಟು ಎಡವಟ್ಟು ಮಾಡಿದ್ನ, ಯಾಕಂದರೆ ಬರ್ಗರ್ ಇದ್ದಾರೆ, ಸಂದೀಪ್ ಶರ್ಮಾ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು 2 ಓವರಿಗೆ 20 ರನ್ ಬಿಟ್ಟು ಕೊಟ್ಟಿದ್ದಂತಹ ತುಷಾರ್ ದೇಶಪಾಂಡೆಗೆ ಲಾಸ್ಟ್ ಓವರ್ ಕೊಟ್ಟಿದ್ರು. ಬಟ್ ಅವ್ರ ನಂಬಿಕೆಯನ್ನು ಉಳಿಸಿಕೊಂಡ್ರು. ತುಷಾರ್ ದೇಶಪಾಂಡೆ ಪರಾಗಿದ ನಂಬಿಕೆಯನ್ನು ಉಳಿಸ್ಕೊಂಡ್ರು. ಆ್ಯಂಡ್ ಏನು ಸೆಲೆಬ್ರೇಷನ್ ತುಷಾರ್ ದೇಶಪಾಂಡೆ ಹೀಗೆ ಮಾಡಿದ ಅಂತಂದರೆ ಐ ಬಿಲಾಂಗ್ ಹಿಯರ್ ಅಂತ ಕ್ರೇಜಿ ಸೆಲೆಬ್ರೇಷನ್. ಅದಕ್ಕಿಂತ ಮುಂಚೆ ಆ ಲಾಸ್ಟ್ 5th ಬಾಲಿಗೆ ಆರ್ಚರ್ ಹಿಡಿದಂತಹ ಕ್ಯಾಚ್, ರಾಶಿದ್ ಖಾನ್ ಇದು ಕ್ಯಾಚ್, ಆರ್ಚರ್ ಎಕ್ಸ್ಟ್ರಾ ಕವರ್ ರೀಜನಲ್ಲಿ ಅಂತ ಅಂದ್ಕೊಳ್ತೇನೆ, ಅಲ್ಲಿ ಒಂದು ಕ್ಯಾಚ್ ಹಿಡಿದದ್ದು ಸ್ಕ್ವೇರ್ ರೀಜನಲ್ಲಿ. ಕ್ರೇಜಿ ಭಯಂಕರ ಕ್ಯಾಚ್. ಎಲ್ಲಿಯಾದರೂ ಅದು ಕ್ಯಾಚ್ ಡ್ರಾಪ್ ಆಗಿ 4 ಹೋಗ್ಬೋದಿತ್ತು, ಕ್ಯಾಚ್ ಡ್ರಾಪ್ ಆಗಿ 2 ರನ್ ಏನಾದ್ರು ಬಂದಿದ್ದಿದ್ರೆ ಲಾಸ್ಟ್ ಬಾಲಲ್ಲಿ ಮತ್ತೆ ಪುನಃ ರಾಶಿದ್ ಖಾನ್ ಸ್ಟ್ರೈಕಲ್ಲಿ ಇರ್ತಾಯಿದ್ರು, 6 ಅಥವಾ 4 ಹೊಡಿಬೋದಿತ್ತು. ಬಟ್ ಕ್ರೇಜಿ ಮ್ಯಾಚ್ ಇದು. ಯಾರಾದರೂ ಪೂರ್ತಿ ಮ್ಯಾಚ್ ನೋಡಿದವರಿಗೆ ಆ ಒಂದು ಮ್ಯಾಚ್ ಹೀಗೆ ಹೋಗೋದು ಗೊತ್ತಾಗ್ತದೆ. ಎಸ್ಪೆಷಲಿ 5 ಓವರಿಗೆ 50 ಇದ್ದದ್ದು 2 ಓವರಿಗೆ 15 ಆದಾಗ GT ವಿನ್ ಆಗ್ತದೆ ಅಂತ ಅಂದ್ಕೊಳೋದು. ಬಟ್ ಮೈ ಗಾಡ್, ರಾಜಸ್ಥಾನ್ ಟೇಕ್ ಅಬೋ 2ಕ್ಕೆ 2 ಮ್ಯಾಚ್ ವಿನ್ ಆಗಿದ್ದಾರೆ. GT ನಿಮ್ಮದು ಮಿಡ್ಲ್ ಆರ್ಡರ್ ಸಾಲ್ಟ್ ಆಗದೆ ನೀವು ವಿನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟಂತ ಟಾಪ್ 3 ಆಡ್ತಾರೆ, ಟಾಪ್ 3 ಕೈ ಕೊಟ್ಟರೆ ಮಿಡ್ಲ್ ಆರ್ಡರ್. ಗ್ಲೆನ್ ಫಿಲಿಪ್ಸ್ ಯಾಕೆ ಕ್ಲಿಕ್ ಆಗಲಿಲ್ಲ ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಶಾರುಖ್ ಖಾನ್ ಆ್ಯಂಡ್ ತೆವಾಟಿ ಅವ್ರನ್ನ ಜಾಸ್ತಿ ನಂಬ್ತಾ ಇದ್ದಾರಾ ಈ ಟೀಮು? ಅಷ್ಟು ಪೊಟೆನ್ಷಿಯಲ್ ಇಲ್ವೋ ಅವರಿಗೆ? ಅಂದರೆ ಏನು ಮ್ಯಾನೇಜ್ಮೆಂಟ್ ಅಷ್ಟು ನಂಬಿಕೆ ಇಡ್ತಾ ಇದ್ದಾರಲ್ಲ, ಅಷ್ಟು ನಂಬಿಕೆಯನ್ನು ಉಳಿಸಿಕೊಳ್ಳುವಂಥ ಆಟ ಬರ್ತಾ ಇಲ್ವಾ? ಕಮೆಂಟ್ ಸೆಕ್ಷನಲ್ಲಿ ನೀವೇ ತಿಳಿಸಿ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಮುಂಬೈಯ ಡಿಸಾಸ್ಟರ್ ಗೇಮ್ ಬಗ್ಗೆ ವಿಡಿಯೋ ಬರ್ತದೆ. ನಾನು ಇದರ ಬಗ್ಗೆ ಪ್ರೆಡಿಕ್ಷನ್ ಹಾಕಿರಲಿಲ್ಲ, ಈ ಮ್ಯಾಚಿನ ಬಗ್ಗೆ. ಸೊ ಇದು ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಪ್ರೆಡಿಕ್ಟ್ ಮಾಡಿ ಅಂತ. ಸೊ ಆದ್ದರಿಂದ ಇಲ್ಲಿ ಯಾರಿದ್ದು ನಾನು ಹಾಕ್ತಾ ಇಲ್ಲ ಇವಾಗ, ಯಾರು ಪ್ರೆಡಿಕ್ಟ್ ಮಾಡಿದ್ದಾರೆ ಅಂತ. ಬಟ್ ಮುಂಬೈದು ನಾನು ಪ್ರೆಡಿಕ್ಷನ್ ಹಾಕಿದ್ದೆ. ಕ್ಲೋಸ್ ಬಂದಿದ್ದಾರೆ, ಒಬ್ಬರು ಕ್ಲೋಸ್ ಆಗಿ ಹೇಳಿದರು. ಸರಿಯಾಗಿ ಬರುವ. ನಮಸ್ಕಾರ.